ಸನ್ಮಾನ್ಯ ಅಧ್ಯಕ್ಷರೇ, ಈ ವರ್ಷದ್ದೂ ಕೂಡ ನಾನು ಹೇಳ್ದಲ್ಲ ಮ್ಯಾಜಿಕ್ ನಂಬರ್ನ ತಂದಿದ್ದಾರೆ ಅಲ್ಲಿಗೆ. ಈ ವರ್ಷ ಏನು ಡಿಫಿಷಿಯೇಟ್ ಬಡ್ಜೆಟ್ ಮಾಡಿದ್ದಾರೆ ಅದನ್ನ ನಾವು ತಗೊಳ್ಬಿಟ್ರೆ ಈ 2.94 ಇರೋದು ಅದು 3 ದಾಟಿ ಹೊರಟೋಗ್ತೈತೆ. ಅದು ಮತ್ತೆ ಇವರು ಇಷ್ಟೆಲ್ಲ ನಾನು ಸಾಲ ಮಾಡಿದ್ರೂ ಕೂಡ ನಾನು ಎಲ್ಲ ಇನ್ನ ಲಿಮಿಟೆಡ್. ಇವ್ರು ಏನೇನು ಕೊಡಬೇಕಾಗಿರೋದು, ರಾಜ್ಯದ ಜನತೆಗೆ ಏನೇನು ಕೊಡಬೇಕಾಗಿರೋದು, ರಾಜ್ಯದ ಗುತ್ತಿಗೆದಾರರ ಸಂಘ 38,000 ಕೋಟಿ ಕೊಡಬೇಕಾಗಿರೋದು. ಇವರು ಎಸ್ಕಾಂಗಳಿಗೆ ಕೊಡಬೇಕಾಗಿರೋದು 12,500 ಕೋಟಿ ಬಾಕಿ. ಎಸ್ಕಾಂಗಳಿಗೆ ಹೊಸ ನೇಮಕಾತಿಗೆ ಕೊಡಬೇಕಾಗಿರುವ ಬಾಕಿ ಕನಿಷ್ಠ 10,000 ಕೋಟಿ ಬಾಕಿ. ಗೃಹಲಕ್ಷ್ಮಿ ಯೋಜನೆಗೆ 2 ತಿಂಗಳು ನಾಪತ್ತೆ 5,000 ಕೋಟಿ ಕೊಡಬೇಕು. ನಮಗೆಲ್ಲ ತಿಂಗಳಲ್ಲಿ ನಮ್ಮ ಮಕ್ಕಳಿಗೆಲ್ಲ ನಾವೇನು ಹೇಳ್ಕೊಡ್ತೀರಿ, ತಿಂಗಳಲ್ಲಿ ವರ್ಷದಲ್ಲಿ 12 ತಿಂಗಳಿದೆ ಅಂತ ಹೇಳ್ತೀವಿ. ಸಿಸಿ ವರ್ಷದಲ್ಲಿ 12 ತಿಂಗಳಿದೆ ಅಂತ. ಈ ಸರ್ಕಾರಕ್ಕೆ ವರ್ಷದಲ್ಲಿ 10 ತಿಂಗಳು. ಯಾರಿಗೆ ಆ ಇಲಾಖೆ ಯಾವುದು? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ ಇರೋದೇ 10 ತಿಂಗಳು. ನಮಗೆಲ್ಲ 12 ತಿಂಗಳು, ಅವ್ರಿಗೆ ಮಾತ್ರ 10 ತಿಂಗಳು. ಕೊಡೇ ಇಲ್ಲ 5,000 ಕೋಟಿ. ಮುಖ್ಯಮಂತ್ರಿಗಳು ಹೇಳಿದ್ರು, ಡಿ.ಕೆ. ಶಿವಕುಮಾರ್ ಹೇಳಿದ್ರು, ಪಾಪ ಆಯಮ್ಮ ಏನ್ ಮಾಡ್ತೈತೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ದುಡ್ಡು ಕೊಟ್ಟಿಲ್ಲ ಪಾಪ ಏನ್ ಮಾಡ್ತೈತೆ ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರು. ಇಲ್ಲಿ ಫೈನಾನ್ಸ್ ಅವ್ರು ಕೊಟ್ಟಿದಾರ, ಅವ್ರು ಕೊಟ್ಟಿಲ್ಲ, ಅದೇ ಗೊತ್ತಾಗ್ತಾ ಇಲ್ಲ. ಎಲ್ಲೋಯ್ತು ಈ ದುಡ್ಡು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಶಕ್ತಿ ಯೋಜನೆಗೆ ಸಾರಿಗೆ ಇಲಾಖೆಗೆ 4,850 ಕೋಟಿ ಕೊಡ್ಬೇಕು ಸಾಲ, ಸರ್ಕಾರ ಕೊಡ್ಬೇಕಾಗಿರೋದು. ವಿಶ್ವನಾಥ್ ಬಿಬಿಎಂಪಿ ಗುತ್ತಿಗೆದಾರರ ಬಿಲ್ಲು 2,500 ಕೋಟಿ ಬಿಬಿಎಂಪಿಗೆ. ಸಾರಿಗೆ ಸಿಬ್ಬಂದಿಗೆ 31 ತಿಂಗಳ ವೇತನ ಪರಿಷ್ಕರಣೆ ಸಹಿತ 2,000 ಕೋಟಿ ಬಾಕಿ. ಅನ್ನಭಾಗ್ಯ ಯೋಜನೆಗೆ 1 ತಿಂಗಳ ಹಣ ಅದು ಕಟ್. ಅಲ್ಲ ಆ ಇಲಾಖೆಯಲ್ಲೂ 11 ತಿಂಗಳು, 12 ತಿಂಗಳಿಲ್ಲ ಅಲ್ಲಿ. 600 ಕೋಟಿ ಬಾಕಿ. ಸ್ಕ್ಯಾನಿಂಗ್ ಸೇವೆ ನೀಡುತ್ತಿರುವ ಕಂಪನಿಗಳು ನಿಮ್ಮ ಡಾಕ್ಟರ್ಗಳು 143.78 ಕೋಟಿ. CTMR ಮುಚ್ಚೌಟಿದೆ. ಅವಾಗ ಸ್ಕ್ಯಾನೇ ಇಲ್ಲ ಸಿಟಿದು. ಈ ಸರ್ಕಾರದೂ ಸ್ಕ್ಯಾನಿಂಗ್ ಮಾಡಿದ್ರೆ ದುಡ್ಡೇ ಇಲ್ಲ ಅಂತ ಬರ್ತೈತೆ ಈ ಸ್ಕ್ಯಾನಿಂಗ್ ಅಲ್ಲಿ. ಆಸ್ಪತ್ರೆಗಳಿಗೆ ಹೋದ್ರೆ ಸ್ಕ್ಯಾನಿಂಗ್ ಮಿಷಿನ್ ಅಲ್ಲಿ ಖಾಲಿ ಬರ್ತದೆ. ನೀವು ಸ್ಕ್ಯಾನಿಂಗ್ ಮಾಡಿದ್ರೆ ಬಿರಿ ಖಾಲಿ, ಮೂಳೆಗಳು ಬರಬೇಕು, ಮೂಳೆನೂ ಇಲ್ಲ, ಆನ್ಸನೂ ಇಲ್ಲ. ಈ ಸರ್ಕಾರನ ಸ್ಕ್ಯಾನಿಂಗ್ ಮಿಷಿನ್ ಹಾಕಿದ್ರೆ 0 ಬರ್ತೈತೆ. ಆಮೇಲೆ ಅನಾಥ ಮಕ್ಕಳಿಗೆ ಅದು ಬರ್ತೀನಿ. ಅನಾಥ ಮಕ್ಕಳಿಗೆ ಕೊಡಬೇಕಾಗಿರುವ ಮಾಸಾಂಶನ 73.73 ಕೋಟಿ. ಅನಾಥ ಮಕ್ಕಳು, ದಿಕ್ಕಿಲ್ಲದ ಮಕ್ಕಳಿಗೆ ಕೊಡಬೇಕಾಗಿರೋ ಹಣನೂ ಬಾಕಿ ಈ ಸರ್ಕಾರ. ಭಿಕ್ಷುಕರ ಕಲ್ಯಾಣಕ್ಕೆ 23,042 ಕೋಟಿ ಭಿಕ್ಷುಕರಿಗೆ. ಭಿಕ್ಷುಕರು ಕೊಡಕ್ಕೂ ದುಡ್ಡಿಲ್ಲ ಅವ್ರ ಹತ್ರ. ಬಳಕೆ ಮಾಡ್ಕೊಂಡಿದ್ದಾರೆ, ಕೊಡಕ್ಕಿಲ್ಲ, ಬಳಕೆ ಮಾಡ್ಕೊಂಡಿದ್ದಾರೆ ಅಷ್ಟೇ. ಇಷ್ಟೆಲ್ಲ ಸೇರಿದ್ರೆ ಎಷ್ಟಾದತೆ ಅಂದ್ರೆ 75,689 ಕೋಟಿ. ನಾನು ಮೇನ್ ಹೇಳಿದ್ದೀನಿ ಅಷ್ಟೇ, ಇನ್ನೂ ಬಹಳ ಬಾಕಿ ಇದೆ. ಇನ್ನ ಪಿಕ್ಚರ್ ಅಭಿ ಬಾಕಿ ಐ, ಅದೆಲ್ಲ ಹೇಳಕ್ ಹೋಗಿಲ್ಲ. ಸಿಕ್ಕಿರೋದನ್ನ ನನ್ಗೆ ಎಷ್ಟೆಷ್ಟು ಕಲೆಕ್ಟ್ ಮಾಡಕ್ ಸಾಧ್ಯನೋ ಅಷ್ಟು ಮಾಡಿದ್ದೀನಿ. ಈಗ ಹನುಮಂತನ ಬಾಲ ತರ ಬೆಳ್ಕೊಂಡೋಗಿದೆ ಇವ್ರು ಕೊಡ್ಬೇಕಾಗಿರೋ ಸಾಲ. ಆದ್ರೂ ನಾವು 3% ಒಳಗಡೆನೆ ಇದ್ದೀರಿ. ನಾವು ಆರ್ಥಿಕ ಶಿಸ್ತನ್ನ ಮೀರೇ ಇಲ್ಲ. ಇವತ್ತು ಬಂಡವಾಳನ ಸೃಷ್ಟಿ ಮಾಡೋದಕ್ಕಿಂತನೂ ಕೂಡ ಸಾಲಕ್ಕೆ ಬಡ್ಡಿ ಕಟ್ಟಕ್ಕೆ ಆಗೋಗ್ತೈತೆ ನಮ್ಮ ಕತೆ. ಅದು ಇದೆ, ನಾನು ಹೇಳ್ತೀನಿ ಪುಸ್ತಕದಲ್ಲಿ ಇದೆ ಸಾಲಕ್ಕೆ. ಸನ್ಮಾನ್ಯ ಅಧ್ಯಕ್ಷರೇ, ಇದು ಸಾಲದ ಕತೆ ಆಯ್ತು. ಇವತ್ತು 12 ತಿಂಗಳಲ್ಲಿ ಈ ಸರ್ಕಾರದ ಪರ್ಫಾರ್ಮೆನ್ಸ್ ಏನು? 11 ತಿಂಗಳಲ್ಲಿ, ಕಳೆದ 11 ತಿಂಗಳಲ್ಲಿ ಸರ್ಕಾರ ಎಷ್ಟು ಪರ್ಫಾರ್ಮೆನ್ಸ್ ಮಾಡಿದೆ, ಯಾವ್ಯಾವ ಇಲಾಖೆ ಏನೇನು ಮಾಡಿದೆ, ಈ ಬಡ್ಜೆಟ್ ಅಲ್ಲಿ ಹೋದ ಬಡ್ಜೆಟ್ ಅಲ್ಲಿ ಏನೇನು ಹೇಳಿದ್ರು, ಏನೇನು ಜಾರಿಗೆ ತಂದಿದ್ದಾರೆ, ಅದರ ಮೇಲೆ ನಾವು ಹೋಗಕ್ಕೆ ಈ ವರ್ಷದ ಹಣಕಾಸು ಪೂರ್ಣಗೊಳ್ಳಕ್ಕೆ ಇನ್ನೇನು 1 ತಿಂಗಳು ಏನೋ ಇರ್ಬೇಕಷ್ಟೇ.
ಬಡ್ಜೆಟ್ ಅಲ್ಲಿ ಅನುದಾನ ಶೇಕಡ 59.43 ಮಾತ್ರ ವೆಚ್ಚ ಮಾಡಿದ. 41% ವೆಚ್ಚನೇ ಮಾಡಿಲ್ಲ. ಇವ್ರು ಬಡ್ಜೆಟ್ ಅಲೋಕೇಟ್ ಮಾಡಿದಾರಲ್ಲ, ಅಲೋಕೇಶನ್ ಅಲ್ಲಿ 41% ಯೂಸೇ ಮಾಡಿಲ್ಲ ಇವರು. ಬಡ್ಜೆಟ್ ಅಲ್ಲಿ ಮಾತ್ರ ಬಿಗ್ ಬಡ್ಜೆಟ್, ಬಿಗ್ 40% ತೆಗೆದ್ಬಿಟ್ರೆ ಅರ್ಧ ಬಡ್ಜೆಟ್ ಮಾಡಕ್ಕಾಗಲ್ಲ, 2 ಲಕ್ಷ ಬಡ್ಜೆಟ್ ಮಾಡಕ್ಕಾಗಲ್ಲ. ಇವರು ಗಾತ್ರ ದೊಡ್ಡದು, ಅನುದಾನ ಚಿಕ್ಕದು. ಇಲ್ಲಿ ಕಳೆದ ವರ್ಷಕ್ಕೆ ಹೋಲಿಸಿದ್ರೇನು ಕೂಡ ಇವರ ವೆಚ್ಚಗಳೇನಿದೆ 3.44% ಕಡಿಮೆ ಮಾಡೋರು. ಕಳೆದ ವರ್ಷಕ್ಕಿಂತ ಜಾಸ್ತಿ ಆಗ್ಬೇಕು, ವೆಚ್ಚಗಳು ಜಾಸ್ತಿ ಆಗ್ಬೇಕು, ವರ್ಷದಿಂದ ವರ್ಷಕ್ಕೆ ಅಭಿವೃದ್ಧಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಇದು 3.44% ಕಳೆದ ವರ್ಷಕ್ಕಿಂತ ಇವತ್ತು ಮಾಡಿದ್ದಾರೆ. ಇದೆಲ್ಲ ಹೆಂಗೆ ದಾಖಲೆ ಅಂತ ಹೇಳಿದ್ರೆ, ಮುಖ್ಯಮಂತ್ರಿಗಳೇ ತಮ್ಮ ಚೀಫ್ ಸೆಕ್ರೆಟರಿ ಏನ ಹೆಸರು, ಶಾಲಿನಿ ರಜನೀಶ್ ಅವರು, ಮೇಡಮ್ ಶಾಲಿನಿ ರಜನೀಶ್ ಅವರು ಕಳೆದ ಜನವರಿ 31ನೇ ತಾರೀಕು ಅವರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ಪರಿಶೀಲನಾ ಸಭೆ, ಖರ್ಚು ವೆಚ್ಚದ ಬಗ್ಗೆ ಅವರು ಚರ್ಚೆ ಮಾಡಿರೋರು, ಎಲ್ಲ ಸೆಕ್ರೆಟರಿಗಳನ್ನ ಕರೆದು. ಈ ಹಣಕಾಸು ವರ್ಷದಲ್ಲಿ ಸಿದ್ದರಾಮಯ್ಯನವರು ಒದಗಿಸಿರೋದು 3,39,277.31 ಕೋಟಿ ರೂಪಾಯಿಗಳು ಅಲೋಕೇಟ್ ಮಾಡಿರೋದು. 3,39,000 ಅಲೋಕೇಶನ್. ಬಿಡುಗಡೆ ಎಷ್ಟು ಮಾಡವ್ರೆ ಸಿದ್ದರಾಮಯ್ಯನವರು? 2,44,465 ಕೋಟಿ ರೂಪಾಯಿಗಳು ಮಾತ್ರ ಕೊಡಬೇಕಾಗಿದ್ದು. ಆದ್ರೆ ಬಿಡುಗಡೆ ಮಾಡಕ್ಕಾಗಿದ್ದು ಅವ್ರ ಕೈಲಿ 2,44,000 ಕೋಟಿಗಳು ಮಾತ್ರ. ಅಂದ್ರೆ ಇನ್ನು 94,761.42 ಕೋಟಿ ಬಿಡುಗಡೆ ಆಗಿಲ್ಲ. ಏನು ಕಾರಣ? ಸರ್ಕಾರ ಪಾಪರ್ ಆಗಿಲ್ಲ ಅಂದ್ರೆ, ಸರ್ಕಾರ ಖಜಾನೆಯಲ್ಲಿ ತುಂಬಿದೆ ಅಂತ ಹೇಳಿದ್ರೆ ಯಾಕೆ ಬಿಡುಗಡೆ ಮಾಡ್ಬೇಕಾ? ಯಾರಾದ್ರೂ ಇವಾಗ ಬಿಡುಗಡೆ ಮಾಡಿದ್ರು ಒಂದೇ, ಅದು ಬಿಟ್ರು ಒಂದೇ, ಏನು ಉಪಯೋಗ ಆಗಲ್ಲ. ಈಗ ಬಿಡುಗಡೆ ಮಾಡಿ ಟೆಂಡರ್ ಕರೆಯಕ್ಕಾಗಲ್ಲ, ಕೆಲಸ ಶುರು ಮಾಡಕ್ಕಾಗಲ್ಲ. ಟೆಂಡರ್ಗೆ 60 ದಿನ ಬೇಕು, ಅದರಲ್ಲಿ 108 ಕೇಸ್ಗಳು. ಅಂದ್ರೆ ಈ ಕಳೆದ ಬಡ್ಜೆಟ್ ಅಲ್ಲೇ ನಿಮ್ಮ ಸಾಧನೆ 41% ನೀವು ಮಾಡೇ ಇಲ್ಲ. ಆಮೇಲೆ ಬಿಡುಗಡೆ, ಇದೊಂದು ಲೆಕ್ಕ. ಸಿದ್ದರಾಮಯ್ಯನವರು ಬಿಡುಗಡೆ ಮಾಡಿಲ್ಲ ಒಂದು ಲೆಕ್ಕ, ಎಷ್ಟು ಮಾಡಬೇಕಾಗಿರೋದು ಅಂತ ಹೇಳಿದ್ದೀನಿ. ಆಯ್ತು, ಅವ್ರ ಯೋಗ್ಯತೆಗೆ ಇಲಾಖೆಗಳು ಆ ಬಿಡುಗಡೆ ಆದ ಹಣವನ್ನ ಹೆಂಗ್ ಮಾಡಿದ್ದಾರೆ, ಯೂಸ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳ 2,44,465 ಕೋಟಿ ತಾವು ಬಿಡುಗಡೆ ಮಾಡಿದ್ದೀರಾ. ಅದ್ರಲ್ಲಿ ಖರ್ಚು ಮಾಡಿರೋದೆಷ್ಟು? 2,07,954. ಕೊಟ್ಟಿರೋ ಹಣ ನಿಮ್ಗೆ ಕೊಟ್ಬಿಟ್ಟು ಖರ್ಚು ಮಾಡು ಅಂತ ಕೊಟ್ರೆ, ನೀನ್ ಆಸ್ಪತ್ರೆ ತಗೊಳಪ್ಪ, ಕಟ್ಟು, ಔಷಧಿ ತಗೋ, ನೀನ್ ಏನ್ ಬೇಕೋ ನೀನ್ ಡೆವಲಪ್ಮೆಂಟ್ ಮಾಡು, ರೋಡ್ ಮಾಡು ಅಂತ ಕೊಟ್ರೆ, ಮಾಡದೇ ಇರೋ ಹಣ 36,510 ಕೋಟಿ ರೂಪಾಯಿ ಖರ್ಚೇ ಮಾಡಿಲ್ಲ. ನಾನು ಹೇಳ್ತಾ ಇಲ್ಲ, ಪ್ರಿನ್ಸಿಪಲ್ ಸೆಕ್ರೆಟರಿಗಳು ಚೀಫ್ ಸೆಕ್ರೆಟರಿಗೆ ಹೇಳಿದ್ರು. ಅದು ಯಾಕ್ರಿ ಮಾಡಿಲ್ಲ ಅಂತ ಹೇಳಿದ್ರೆ ಒಬ್ರು ಉತ್ತರನೇ ಕೊಡ್ಲಿಲ್ಲ ಅಂತ. ಒಬ್ರದ್ದು ಉತ್ತರ ಇಲ್ಲ ಚೀಫ್ ಸೆಕ್ರೆಟರಿಗೆ, ಯಾಕೆ ಮಾಡಿಲ್ಲ ಅಂತ ಹೇಳಿದ್ರು. ಇನ್ನು 2 ತಿಂಗಳು ಇದೆ, ಯಾರು ಟೆಂಡರ್ ಕರೆಯಕ್ಕಾಗಲ್ಲ, ಅವರೆಲ್ಲ ಫೈನಾನ್ಸ್ ಇದರಲ್ಲಿ ಬ್ಯುಸಿ ಇರ್ತಾರೆ, ಹಣನೇ ಖರ್ಚಾಗಲ್ಲ. ಅಂದ್ರೆ ನಾನು ಅದಕ್ಕೆ ಹೇಳಿದ್ದು ಬ್ಲಾಕ್ ಮ್ಯಾಜಿಕ್ ಅಂತ ಹೇಳಿದ್ದು, ಅದಕ್ಕೆ ನಾನು 15 ದಿನ ಮಾರ್ಚ್ 15ನೇ ತಾರೀಕಿಗೆ ಟ್ರೆಜರಿ ಕ್ಲೋಸ್, ಇನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಅವರು ಜ್ಞಾನೇಂದ್ರ ಟ್ರೆಜರಿ ಅವಾಗ ಕ್ಲೋಸ್ ಮಾಡವ್ರೆ, ಸಿದ್ದರಾಮಯ್ಯನವರು ಇವಾಗೆ ಕ್ಲೋಸ್ ಮಾಡ್ಬಿಟ್ಟವ್ರೆ, ಟ್ರೆಜರಿನ ಇವಾಗೆ ಕ್ಲೋಸ್ ಮಾಡ್ಬಿಟ್ಟವ್ರೆ. ಯಾಕೆ ಸಮಾಚಾರ ಅಂತ ಹೇಳಿ ಅಂದ್ರೆ, ನಾನು ಒಂಥರ ಪಕ್ಷಿ ನೋಟ ಹೇಳ್ತೀನಿ. ಅನುದಾನದ ವೆಚ್ಚ ಎಷ್ಟು ಮಾಡಿದ್ದಾರೆ ಅಂತ. ಅನುದಾನ 3,39,227. ಒಟ್ಟು ಬಿಡುಗಡೆ 2,44,465. ಬಿಡುಗಡೆ ಆಗಿರುವ ಹಣದಲ್ಲಿ ವೆಚ್ಚ 2,79,054. ಬಳಕೆ ಆಗದ ಹಣ 36,510. ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ, ಕಳೆದ ವರ್ಷಕ್ಕೆ 5,239.10 ಕೋಟಿ ಕಡಿಮೆ ವೆಚ್ಚ ಮಾಡಿದೆ. ಕಳೆದ ವರ್ಷಕ್ಕೆ ಹಿಂದೇನೂ ಸಿದ್ದರಾಮಯ್ಯನವ್ರ ಸರ್ಕಾರನೇ ಇತ್ತು.
ಹಿಂದೆನೆ ಅಂದ್ರೆ ಚೀಫ್ ಸೆಕ್ರೆಟರಿಗೆ ವರದಿ ಕೊಟ್ಟಿರೋದು, ನಮ್ಮ ಕೈಲಿ ಇಷ್ಟು ಮಾಡಕ್ಕಾಗಿಲ್ಲ, ದುಡ್ಡು ಬಿಡುಗಡೆ ಆಗಿರೋದ್ರಲ್ಲಿ ಮಾಡಕ್ಕಾಗದೆ ಯೋಗ್ಯತೆ ಇರ್ತಕ್ಕಂಥ ಡಿಪಾರ್ಟ್ಮೆಂಟ್ಗಳು. ಇದು ಹಣಕಾಸಿನ ಶಿಸ್ತು. ಅದಕ್ಕೆ ನಾನು ಹೇಳಿದ್ದು, ಈ ಸರ್ಕಾರ ಆಮ್ಲಜನಕದ ಮೇಲೆ ನಿಂತಿದೆ, ಆಕ್ಸಿಜನ್ ನಲ್ಲಿ ನಿಂತಿದೆ. ಇದು ನಾನು ಮುಖ್ಯಮಂತ್ರಿಗೆ ಹೇಳ್ತೀನಿ, ಇವತ್ತಿನ ನಿಮ್ಮ ಚಪ್ಪಾಳೆಗಳು ಏನೋ ಸುತ್ತು ಆಗ್ತಾ ಇದ್ದಾರೆ ಚಪ್ಪಾಳೆ, ನಾಳೆಯ ಅಭಿವೃದ್ಧಿಯನ್ನ ನೀವು ಕಟ್ಟಾಗ್ತಾ ಇದ್ದೀರಾ. ಯಾವುದೋ ನೀವು ಗ್ಯಾರಂಟಿ ಚಪ್ಪಾಳೆ ಹೊಡ್ಸ್ಕೊಳ್ತಾ ಇದ್ದೀರಲ್ಲ, ಇವೆಲ್ಲನೂ ಕೂಡ ನಾಳೆಯ ಅಭಿವೃದ್ಧಿಯನ್ನ ನೀವು ಕಟ್ಟಾಗ್ತಾ ಇದ್ದೀರಾ. ಸಾಲ ಮಾಡಿ ಅಭಿವೃದ್ಧಿಗೆ ಮಾಡಿ, ನೀವು ಕೊಡಿ ನೀವು ಗ್ಯಾರಂಟಿನ, ಆದ್ರೆ ಸಾಲದ ಮಾಡದಂತ ಹಣವನ್ನು ಅಭಿವೃದ್ಧಿಗೆ ಯೂಸ್ ಮಾಡಿಲ್ಲ ಅಂದ್ರೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅಧ್ಯಕ್ಷರೇ, ನನಗೆ ತಿಳಿದ ಪ್ರಕಾರ. ಇನ್ನು ಸಿದ್ದರಾಮಯ್ಯನವರ ಫೇವರೆಟ್ ಅಂತ ಹೇಳಿದ್ರೆ ಸಾಮಾಜಿಕ ನ್ಯಾಯ ಮತ್ತೆ ಪ್ರಾದೇಶಿಕ ಅಸಮಾನತೆ ಇವನ್ನ ಹೊಡೆದಾಕ್ಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರು ಪದೇ ಪದೇ ಹೇಳ್ತಾ ಇರ್ತಾರೆ. ಈ ಅಸಮಾನತೆ ಹೋಗ್ಬೇಕು ಅಂತ ಸಿಎಂ ಅವರು ಹಣನ ಬಿಡುಗಡೆ ಮಾಡ್ಬೇಕಲ್ಲ, ಬಿಡುಗಡೆ ಮಾಡೇ ಇಲ್ಲ ಹಣ. 50% ಹಣನೂ ಕೂಡ ಬಿಡುಗಡೆ ಮಾಡಿಲ್ಲ. ಈ ಪ್ರಾದೇಶಿಕ ಅಸಮಾನತೆ ಸರಿ ಮಾಡಬೇಕು ಅಂತೇಳಿ ಬಿಡುಗಡೆ ಮಾಡಿರೋ ಹಣನೂ ಕೂಡ 50% ಕೂಡ ದಾಟಿಲ್ಲ. ಈ ಯೋಜನೆ ಅಡಿಯಲ್ಲಿ 3,41,082 ಹಂಚಿಕೆ ಆಗಿತ್ತು. ಅದರಲ್ಲಿ ಕೇವಲ 1,454 ಕೋಟಿ ರು ಮಾತ್ರ ಬಿಡುಗಡೆ ಆಗಿದೆ. ಬ್ಯಾಕ್ವರ್ಡ್ ಉತ್ತರ ಕರ್ನಾಟಕ ಇರ್ಬೋದು, ಈ ಅಸಮತೋಲನ ಎಲ್ಲೆಲ್ಲಿದೆ ಆ ಬಿಡುಗಡೆ ಮಾಡಬೇಕಾಗಿರೋದ್ರಲ್ಲೂ ಬಿಡುಗಡೆ ಮಾಡಿಲ್ಲ 50%. ಅದರಲ್ಲಿ ಇವತ್ತು ಅದರಲ್ಲಿ ಏನ್ ಖರ್ಚು ಮಾಡಿದ್ದಾರೆ 1,454ರಲ್ಲಿ ಅಂತ ಹೇಳಿದ್ರೆ 1,330 ಬಿಡುಗಡೆ ಮಾಡಿರೋದು 1,453 ಕೋಟಿ, ಖರ್ಚು ಮಾಡಿರೋದು 1,330 ಕೋಟಿ. ಕೊಡವಾಗೆ ಕಂಜೂಸ್ತಾನ, ಕೊಟ್ಟ ಮೇಲೆ ಅವ್ರು ಕಂಜೂಸ್ತಾನ, ಅಧಿಕಾರಿಗಳು ಕಂಜೂಸ್ತಾನ, ಅವರು ಖರ್ಚು 1,500 ಅಂತ. ಇನ್ನು ಬಳಕೆ ಆಗದೆ ಇರೋ ಹಣ 123 ಕೋಟಿ. ಅದರಲ್ಲಿ ಏನು ಬಳಕೆ ಆಗದೆ ಇರೋ ಹಣ 123 ಕೋಟಿ. ಮತ್ತೆ 1,958 ಕೋಟಿ ಇನ್ನೂ ಬಿಡುಗಡೆನೇ ಆಗಿಲ್ಲ. ಈ ಅನ್ನ ಸರಿ ಮಾಡಬೇಕು ಅಂತೇಳಿ ಅಂದ್ರೆ ಈಗ ನಮ್ಮ ಗೋವಿಂದರಾವ್ ವರದಿನೂ ಕೂಡ ಬಂದಿದೆ, ಅದರಲ್ಲೂ ಹೇಳಿದ್ದಾರೆ, ಗೋವಿಂದರಾವ್ ವರದಿಯಲ್ಲಿ ಹೇಳಿದ್ದಾರೆ ಇನ್ನಷ್ಟು ಬ್ಯಾಕ್ವರ್ಡ್ ತಾಲೂಕುಗಳು ಜಾಸ್ತಿ ಆಗಿದೆ, ಅದರಿಂದ ಹಣ 43,000 ಕೋಟಿ ಬಿಡುಗಡೆ ಮಾಡಬೇಕು ಅಂತ ಹೇಳಿದ್ದಾರೆ. ಅದರ 43,000 ಕೋಟಿ. ಇನ್ನು ನಮ್ಮ ನೀವು ಬಂದ್ರಿ ಅಂತ ಶುರು ಮಾಡಿದ್ದೀನಿ, ಯಾಕಂದ್ರೆ ನೀವು ಬಂದ ಮೇಲೆನೆ, ಇಲ್ಲ ಅಂದ್ರೆ ನನ್ನ ಫ್ರೆಂಡು ಪ್ರಿಯಾಂಕಾ ಅವ್ರನ್ನ ಕಂಟ್ರೋಲ್ ಮಾಡಕ್ಕಾಗಲ್ಲ, ಅದಕ್ಕೆ ಆಗೋಯ್ತು. ಇದೊಂದೇ ಒಂದು ಹೇಳ್ಬಿಡ್ತೀನಿ, ಅವ್ರದ್ದು ಹೇಳ್ಬಿಟ್ಟು ಬಿಟ್ಬಿಡ್ತೀನಿ. ನೀವು ಬಂದಿದ್ದಾರೆ, ಬದಲಾಗಿದ್ದಾರೆ, ನೋಡೋಣ ಇವಾಗ ಹೆಂಗಾಗಿದ್ದಾರೆ ಅಂತ. ಅನುದಾನ ಬಳಕೆ, ಯಾರು ಪ್ರಿಯಾಂಕಾ ಅವ್ರದ್ದು ಅನುದಾನದ ಬಳಕೆ ಹೇಳ್ತೀನಿ ಎಲ್ಲ. ಮಾಹಿತಿ ತಂತ್ರಜ್ಞಾನ ಮತ್ತು ಗ್ರಾಮೀಣ ಅಭಿವೃದ್ಧಿ ಎರಡೂ ಹೌದು. ಮಾಹಿತಿ ತಂತ್ರಜ್ಞಾನ ಇಲಾಖೆಯಲ್ಲಿ ಹಂಚಿಕೆ ಆಗಿರೋದು 1,074 ಕೋಟಿ ಜನವರಿ ಅಂತ್ಯಕ್ಕೆ. ನನಗಿರೋ ಮಾಹಿತಿ 1,074, ಖರ್ಚು ಮಾಡಿರೋದು ಕೇವಲ 326. ನಮ್ಮ ಆತ್ಮೀಯ ಸ್ನೇಹಿತರು ಅಂದ್ರೆ 30% ಮಾಡಿಲ್ಲ, 30%. ಉಳಿದದ್ದು 70% ಹಂಗೆ ಉಳ್ಕೊಂಡಿದೆ ಸೇವಿಂಗ್ಸ್. ಯಾಕೆಂದ್ರೆ ಸಿದ್ದರಾಮಯ್ಯನವ್ರು ಕಷ್ಟದಲ್ಲಿದ್ದಾರೆ, ಅವ್ರಿಗೆ ಹೆಲ್ಪ್ ಮಾಡೋಣ ಅಂತ ಹೇಳಿ 70% ಹಂಗೆ ಇರ್ತದೆ. ಇನ್ನು ಹಾಗೆ ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಅನುದಾನ 26,728 ಕೋಟಿ ಅನುದಾನ ಜನವರಿ ಅಂತರ. 26,000 ಕೋಟಿಯಲ್ಲಿ ಎಷ್ಟು ಖರ್ಚು ಮಾಡ್ಬೇಕು ಅಧ್ಯಕ್ಷರೇ? ನಿಮ್ಮ ಲೆಕ್ಕಕ್ಕೆ ಪಾಸಿಂಗ್ ಮಾರ್ಕ್ ಮಾಡ್ಬೇಕಾದ್ರೆ ಎಷ್ಟು ಖರ್ಚು ಮಾಡವ್ರೆ? 8,893. 26,000ರಲ್ಲಿ 8,000 ಮಾತ್ರ ಖರ್ಚು.
ಇದು ಒಟ್ಟು ಅನುದಾನದಲ್ಲಿ 33% ಮಾತ್ರ ಮಾಡಿದ್ದಾರೆ. ಇನ್ನು ಶೇಕಡ 67% ಮಾಡೇ ಇಲ್ಲ, ಪಾಸ್ ಆಗಿಲ್ಲ. ಅಧ್ಯಕ್ಷರೇ, ನಾನು ಅವ್ರದ್ದೊಂದೇ ಅಂತ ಹೇಳಲ್ಲ. ಮುಖ್ಯಮಂತ್ರಿಗಳು, ನಾನು ಹೇಳಿದೆ ಆಗ್ಲೇ ಬಡ್ಜೆಟ್ ಕರಿಬೇಕಾದ್ರೆ ನೀವು ಕರೆದು ಎಲ್ಲಾರನ್ನು ಈ ಸರಿ ಮಾಡ್ಲಿಲ್ಲ ಅಂತ ನಾನು ಹೇಳಿದೆ. ಅಧಿಕಾರಿಗಳು ಕೆಲವು ಕೇಳಿದೆ ಏನಪ್ಪ ಅಂತ, ಯಾಕೋ ಮೂಡಾಗೆ ಇರಲಿಲ್ಲ ಈ ತರ CM ಅವರು. ಮೊದ್ಲೆಲ್ಲ ಖಡಕ್ಕಾಗಿ ಏಯ್ ಅಂತ ಹೇಳ್ತಾ ಇದ್ರಿ, ಈಗ ಒಂದ್ಸರಿ ಒಬ್ಬರನ್ನು ಗದರ್ಲೇ ಇಲ್ಲಂತೆ. ಹೇಳ್ರಪ್ಪ ಅದೇನು ಬರ್ಕೊಟ್ಬಿಟ್ಟು ಹೋಗ್ರು ಅಂತ ಹೇಳ್ಬಿಟ್ಟು. ಈ ಇಲಾಖೆ ನೋಡಿ, ಮೀನುಗಾರಿಕೆ ಎಲ್ಲಪ್ಪ ನಿಮ್ದು ಮೀನುಗಾರಿಕೆ, ಮೀನು ಹಿಡಿಯಕ್ ಹೋತೀಯ ಎಲ್ಲ ಔಟ ಎಲ್ಲ. ಮೀನುಗಾರಿಕೆ 441. ಓ ನೀವೇ ಇದ್ದೀರಲ್ಲ, ಅಯ್ಯೋ ನಾನು ಈ ಕಡೆ ತಿರುಗ್ತಾ ಇದ್ದೆ, ಸಾರಿ. 440 ಬಾಂಗ್ಲಾ ಕಾಣೆ ಅದೆಲ್ಲ ಬರ್ತೈತಲ್ಲ, ಸುರ್ಮಾದಿ ಭೂತಾಯಿ ಫೇಮಸ್. ಅದರಲ್ಲಿ ಮೀನುಗಾರಿಕೆ CM ಅವರು ಕೊಟ್ಟಿರೋದು 441, ಖರ್ಚು ಮಾಡಿರೋದು ಎಷ್ಟು ಅಂದ್ರೆ 187 ಖರ್ಚು ಮಾಡಿರೋದು, 43%. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ 34,915 ಕೋಟಿ ಕೊಟ್ಟಿರೋದು, ಖರ್ಚು ಮಾಡಿರೋದು 15,106 ಕೋಟಿ. ಅಜಗಜಾಂತರ ನೋಡಿ, ಅಲ್ಲಿ ಕೊಟ್ಟಿರೋದಕ್ಕೂ ಖರ್ಚು ಮಾಡಿರೋದಕ್ಕೂ ಈ ಸರ್ಕಾರದ ಯೋಗ್ಯತೆ ಏನು ಅನ್ನೋದು ಅರ್ಥ ಆಯ್ತು. ಹಿಂದುಳಿದ ವರ್ಗ ಓಟು ಮಾದೇವಪ್ಪ ಹೊರಟೋದ್ರು. ಅವರು ಇವ್ರಿಗಿಂತ ಸ್ಪೆಷಲ್ಲು. 4,327 ಕೋಟಿ ಖರ್ಚು ಮಾಡಿರೋದು 1,907 ಕೋಟಿ. ಸಣ್ಣ ನೀರಾವರಿ ಕೇಳ್ತಾನೆ ಇರ್ತಾರೆ, ನೀರಾವರಿಗೆ ದುಡ್ಡು ಕೊಡು 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 ಅಂತ. ನಮ್ಮ ಇವರು ತುಮಕೂರವರು, ಬೋಸರಾಜ್ ಅಲ್ಲ ಅವ್ರು, ನಮ್ಮ ತುಮಕೂರು ಇವರು, ನಮ್ಮ ಜಯಚಂದ್ರ ಅವರು ಯಾವಾಗ ಕೇಳ್ತಾ ಇರ್ತಾರೆ, ಕೆರೆ ನೀರು ತುಂಬಿಸಿ 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 ಅಂತ. ಪಾಪ ಹೋರಾಟ ಮಾಡ್ತಾರೆ ಯಾವಾಗ ಕೆರೆ ನೀರಿಗೋಸ್ಕರ. ಅವರು 3,329 ಖರ್ಚು ಮಾಡಿರೋದು 1,534. ಬಹಳ ಪ್ರಮುಖವಾದಂತ ಇಲಾಖೆ. ನಾನು ಹೇಳೋದು, ಇದು ದುಡ್ಡು ಕೊಟ್ರೆ ಹಂಗೆ ಖರ್ಚಾಗ್ಬಿಡ್ತೈತೆ, ಅಷ್ಟು ಕೆಲಸ ಇದೆ ನಮ್ಮ ಹತ್ರ, ಅಷ್ಟು ಬೇಡಿಕೆ ಇದೆ. MLA-ಗಳದೆಲ್ಲ, ಎಲ್ಲ MLA-ಗಳದ್ದು ಬೇಡಿಕೆ ಇದೆ, ನೀರಾವರಿಗೆ ದುಡ್ಡು ಕೊಡಿ, ಸಣ್ಣ ನೀರಾವರಿಗೆ ಅಂತ. ಕೊಟ್ಟಿದ್ದಾರೆ, ಖರ್ಚೇ ಮಾಡಿಲ್ಲ ಮನುಷ್ಯ. 3,329 ಖರ್ಚು ಮಾಡಿರೋದು 1,500 ಚಿಲ್ಲರೆ. ಇನ್ನ ಪ್ರವಾಸೋದ್ಯಮ ಬಿಡಿ, ಕೇಳೋರೇ ಇಲ್ಲ. 275 ಕೋಟಿ ಖರ್ಚು ಮಾಡಿರೋದು, 132 ಕೋಟಿ ಇದರಲ್ಲಿ. HK ಪಾಟೀಲ್ ಅವರು. ಇನ್ನು ವಾಣಿಜ್ಯ ಕೈಗಾರಿಕೆ 1,422 ಖರ್ಚು ಮಾಡಿರೋ 622. ಜಲಸಂಪನ್ಮೂಲ ಪವರೇ ಇಲ್ಲ ಇಲ್ಲಿ, ಪವರೇ ಇಲ್ಲ. 18,697 ಕೋಟಿ ಅಲೋಕೇಶನ್ ಇದಕ್ಕೆ, ಮೇಜರ್ ಇರಿಗೇಷನ್. ನಿಮ್ದು ಯಾವುದು ಇಲ್ಲ ಪ್ರಾಜೆಕ್ಟ್ ಅದರಲ್ಲಿ. ಹಣ ಖರ್ಚು ಮಾಡಿರೋದು 9,082, ಬಿಲೋ 50%. ಯುವ ಸಬಲೀಕರಣ ಅದು 272 ಕೋಟಿ, 139 ಕೋಟಿ ಖರ್ಚು ಮಾಡಿದ್ದಾರೆ. ಲೋಕೋಪಯೋಗ ಇಲಾಖೆ ರೋಡ್ಗೆಲ್ಲ ಬೇಡಿಕೆ ಇಟ್ಟಿದ್ದೆ 11,000 ಕೋಟಿ, 11,677 ಕೋಟಿ ಖರ್ಚು ಮಾಡಿರೋದು 6,358 ಕೋಟಿ. ಅರಣ್ಯ 2,737, 1,502 ಖರ್ಚು ಮಾಡಿದ್ದಾರೆ. ಪರಿಶಿಷ್ಟ ಪಂಗಡ ಕಲ್ಯಾಣ 2,131, 1,232 ಇಷ್ಟೇ ಖರ್ಚು ಮಾಡಿರೋದು. ಅಂದ್ರೆ ನಾನು ಎಲ್ಲ ಹೇಳಕ್ ಹೋಗಿಲ್ಲ. ಇದು ಸರ್ಕಾರದ ಮಾರ್ಕ್ಸ್ ಕಾರ್ಡ್ ಅಲ್ಲ ಸರ್. ಈಗ ನಾನು ಕೊಟ್ಟಂಗ್ ಮಾಡ್ತೀನಿ, ನೀನ್ ಖರ್ಚು ಮಾಡಬೇಡ ಅಂತ, ಹಂಗೆ. ಅಂದ್ರೆ ಸರ್ಕಾರ ಹೇಗೆ ನಡೀತಾ ಇದೆ ಅನ್ನೋದಕ್ಕೆ ನಾವು ಒಂದು ಅಗಳು ಮುಟ್ಟು ನೋಡಿದ್ರೆ ಅನ್ನ ಬೆಂದಿದೆಯೋ ಇಲ್ಲ ಮಡಿಕೆಯಲ್ಲಿ ಗೊತ್ತಾಗ್ಬಿಡುತ್ತೆ. ಒಂದು ಅಗಳು ಮುಟ್ಟಿದ್ರೆ ಇದು ಎಲ್ಲ ಏನ್ ಮುಟ್ಟಿದ್ರು ಅದೇ ಬೆಂದಿಲ್ಲ. ಯಾವ ಇಲಾಖೆನೂ ಬೆಂದಿಲ್ಲ.
ಬೆಂದಿಲ್ಲ ಇಲಾಖೆಗಳನ್ನ ತಗೊಂಡು ಬೆಂದಿಲ್ದೇ ಇರೋ ಬಡ್ಜೆಟ್ ಮಾಡಿದ್ದಾರೆ ಇವರು. ಈ ವರ್ಷದ ಬಡ್ಜೆಟ್ ಅವರು ಅರೆಬೆಂದ ಬಡ್ಜೆಟ್. ಮತ್ತೆ ಮುಖ್ಯಮಂತ್ರಿಗಳು ಆದಾಯ ಕಲೆಕ್ಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ ಅವರ ಮಾತುಗಳಲ್ಲಿ ಹೇಳಿದ್ದಾರೆ. ಆದಾಯದ ಬಗ್ಗೆ ನಾವು, ಯಾಕಂದ್ರೆ ಆದಾಯ ಎಲ್ಲ ಸೀಸ್ ಔಟ್ ಇದೆ. ಈಗಿರೋ ಆದಾಯಗಳನ್ನ ಇನ್ನೆಚ್ಚು ಮಾಡಕ್ಕಾಗದೇ ಇರೋಂಥ ಪರಿಸ್ಥಿತಿ ನಮ್ದು. ಹೊಸ ಆದಾಯಕ್ಕೆ ಹುಡುಕ್ಬೇಕು ನಾವು. ಏನಾದರೂ ಅಭಿವೃದ್ಧಿ ಮಾಡಿ ಹೊಸ ಆದಾಯ ಬರಂಗೆ ನಾವೇನಾನ ಮಾಡಬೇಕು. ಅದ್ರ ಕಡೆ ಆಗ್ತಾನೆ ಇಲ್ಲ, ನಮ್ಮ ಕೈಲಿ ಏನು ಮಾಡಕ್ಕಾಗ್ತಾ ಇಲ್ಲ. ಇರೋ ಆದಾಯನೂ ಕೂಡ ಕಲೆಕ್ಟೇ ಮಾಡಿಲ್ಲ, ಫ್ರೀ ಬಿಟ್ಬಿಟ್ಟವ್ರೆ. ಹಿಂದೆ ಜಯಂತ್ ಪಟೇಲ್ ಬಿಟ್ಟಿದ್ರು, ಹಂಗೆ ಇವ್ರನ್ನ ಬಿಟ್ಬಿಟ್ಟವ್ರಿ. ಸರಿ ಯಾಕೋ ಗೊತ್ತಿಲ್ಲ. ಫ್ರೀ ಮಾದೇವಪ್ಪ ನಿನ್ಗೂ ಫ್ರೀ, ಕಾಕಾ ಪಾಟೀಲ್ ನಿನ್ಗೂ ಫ್ರೀ ಅಂತ ಬಿಟ್ಬಿಟ್ಟವ್ರು. ಯಾರನ್ನು ಕೇಳ್ತಾನೆ ಇಲ್ಲ. ಇಲ್ಲಿ ವಾಣಿಜ್ಯ ತೆರಿಗೆ 24-25ರಲ್ಲಿ ಮುಖ್ಯಮಂತ್ರಿಗಳೇ ನೀವು ಗುರಿ ಕೊಟ್ಟಿದ್ದು 1,10,000 ಗುರಿ ಕೊಟ್ಟಿದ್ರಿ. ಕಲೆಕ್ಟ್ ಆಗಿದ್ದು 1,05,000, ಅಂದ್ರೆ 5,000 ಶಾರ್ಟೇಜ್ ಬಂತು ನಿಮ್ಗೆ ವಾಣಿಜ್ಯ ಇಲಾಖೆಯಲ್ಲಿ. ಅಬಕಾರಿಯಲ್ಲಿ ಎಷ್ಟು ಕೊಟ್ಟಿದ್ರಿ? 38,525,000. ಮೈನಸ್ ಆಗಿದ್ದು 1,000, 2,742 ಕಲೆಕ್ಟ್ ಮಾಡಿಲ್ಲ ಅವರು. ನೋಂದಾವಣಿ ಮತ್ತು ಮುದ್ರಾಂಕ 26,000 ಕೋಟಿ ಕೊಟ್ಟಿದ್ರಿ, 3,647 ಕಲೆಕ್ಟ್ ಮಾಡಿಲ್ಲ. ಮೋಟಾರು ವಾಹನ 13,000 ಕೊಟ್ಟಿದ್ರಿ, 408 ಕೋಟಿ ಕಲೆಕ್ಟ್ ಮಾಡಿಲ್ಲ. ಗಣಿ ಮತ್ತು ಭೂ ವಿಜ್ಞಾನ 9,000 ಕೊಟ್ಟಿದ್ರಿ, ಅವ್ರು 7,250 ಕಲೆಕ್ಟ್ ಮಾಡಿದ್ದಾರೆ, 1,750 ಕಲೆಕ್ಟೇ ಮಾಡಿಲ್ಲ. ಒಟ್ಟು ನೀವು ಗುರಿ ಕೊಟ್ಟಿದ್ದು 1,96,525 ಗುರಿ ಕೊಟ್ಟಿದ್ರಿ. ಅವ್ರು ಕಲೆಕ್ಟ್ ಮಾಡಿದ್ದು 1,82,901 ಸ್ವೀಕೃತಿ ಆಗಿದೆ. 13,624 ಕಲೆಕ್ಟ್ ಮಾಡಿಲ್ಲ. ಸಾಮಾನ್ಯವಾಗಿ ಜಾಸ್ತಿ ಮಾಡಬೇಕು, ಏನು ಗುರಿ ಕೊಡ್ತಾರೋ ಅದಕ್ಕಿಂತ ಜಾಸ್ತಿ ಮಾಡಬೇಕು. ಈ ಸರಿ ಗುರಿ 25-26ಕ್ಕೆ ಸೇಮ್ ಗುರಿ 1,20,000 ಕೊಟ್ಟಿದ್ರು ವಾಣಿಜ್ಯ ತೆರಿಗೆ, 19,000 ಕಲೆಕ್ಟ್ ಮಾಡಿಲ್ಲ. 40,000 ಕೊಟ್ಟಿದ್ರು ಅಬಕಾರಿ, 3,500 ಕಲೆಕ್ಟ್ ಮಾಡಿಲ್ಲ. ವಾಣಿಜ್ಯ ಇದು ನೋಂದಾವಣಿದು ಅದೇ ಜಾಸ್ತಿ ಈ ಸರಿ, ಫೇಲ್. ನೋಂದಾವಣಿ ಮತ್ತು ಮುದ್ರಾಂಕ 28,000 ಕೋಟಿ ಕೊಟ್ಟಿದ್ರಿ, 5,371 ಕಲೆಕ್ಟೇ ಮಾಡಿಲ್ಲ. ಮೋಟಾರು ತೆರಿಗೆ ಅದು ಫೇಲ್, 15,000 ಕೊಟ್ಟಿದ್ರಿ, 11,000 ಮಾತ್ರ ಮಾಡಿದ್ದಾರೆ, 3,370 ಮೈನಸ್. ಗಣಿದು 1,446. ಒಟ್ಟು ನೀವು ಗುರಿ ಕೊಟ್ಟಿದ್ದು 2,12,000, ಕಲೆಕ್ಟ್ ಮಾಡಿದ್ದು 1,79,067. ಗುರಿ ತಲುಪದೇ ಇರೋದು 32,933 ನೀವು ಗುರಿ. ಅಧ್ಯಕ್ಷ, ನಾನು ಯಾಕೆ ಈ ಟ್ಯಾಲಿ ಹೇಳಿದೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳಿಗೆ, ಈ ಸರಿನೂ ಗುರಿ ಕೊಟ್ಟಿದ್ದೀರಾ. ಯಾಕಂದ್ರೆ ನಿಮ್ದು ಮ್ಯಾಜಿಕ್, ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ಬೇಕಲ್ಲ, ಅದಕ್ಕೆ ಕೊಟ್ಟಿದ್ದೀರಿ. ಈ ಸರಿನೂ ಗುರಿ ನೀವು ಕಳೆದ ಬಾರಿನೇ ಅವರು 1,20,000 ಕೋಟಿ ಕಲೆಕ್ಟ್ ಮಾಡಿಲ್ಲ. ಅವರು ಯಾರು? ವಾಣಿಜ್ಯ ತೆರಿಗೆ ಅವರು. ಅವ್ರು ಕಲೆಕ್ಟ್ ಮಾಡಿರೋದೇ 1,00,000 ತೆರಿಗೆ. ಈ ಸರಿ ಅವರೇ 1,25,000 ಗುರಿ ಕೊಟ್ಟಿದ್ದಾರೆ. ಹೆಂಗ್ ಕಲೆಕ್ಟ್ ಮಾಡ್ತಾರೆ? ವೇರ್ ದ ಮನಿ ಕಮ್ಸ್? ಇಲ್ಲ ಏನೋ ಇದೊಂದ್ ಸರಿ ಅಂದ, ಹೋದ್ ಸರಿನೂ ಕಡಿಮೆ ಆಗೈತೆ. ಹೋದ್ ಸರಿನೂ ಕಲೆಕ್ಟ್ ಮಾಡಿಲ್ಲ, ಅದ್ರ ಹಿಂದಿನ ಸರಿನೂ ಕಲೆಕ್ಟ್ ಮಾಡಿಲ್ಲ. ನೀವು 1,25,000 ಕೊಟ್ಟಿದ್ದೀರಾ. ಎಲ್ಲಿಂದ ಬರ್ತದೆ ದುಡ್ಡು? ಅಬ್ಕಾರಿದು ನೀವು ಹೋದ್ ಸರಿನೂ ಅವ್ರು ಕಲೆಕ್ಟ್ ಮಾಡಿಲ್ಲ, ಅದ್ರ ಹಿಂದಿನ ಸರಿ ಕಲೆಕ್ಟ್ ಮಾಡಿಲ್ಲ. ಈ ಸರಿ ಎಷ್ಟು ಕೊಟ್ಟಿದ್ದೀರಾ? ಹೋದ್ ಸರಿ 40,000 ಕೊಟ್ಟಿದ್ರಿ, ಈ ಸರಿ 45,000 ಕೊಟ್ಟಿದ್ದೀರಾ. ಕುಡುಕರ ರಾಜ್ಯ ಮಾಡಕ್ಕೆ ಜಾಸ್ತಿ ಮಾಡಿದ್ರ ಮಾಡಿ. ನೋಂದಾವಣಿದು ಈ ಸರಿ ಹೋದ್ ಸರಿ 28 ಮಾಡಿದ್ದೀರಾ, ಅದರಲ್ಲಿ 5,371 ಕೋಟಿ ಮಾಡೇ ಇಲ್ಲ. ಅವರು ಕಲೆಕ್ಷನ್ನೇ ಮಾಡಿಲ್ಲ ರೆವಿನ್ಯೂ ಅಲ್ಲಿ. ಈ ಸರಿ ಅದನ್ನ 29,000 ಕೋಟಿ ಗೆರ್ಸಿದ್ದೀರ. ಅವ್ರು 28 ಮಾಡಿಲ್ಲ. ನೀನ್ 100 ಮೀಟರ್ ಓಡಿಸು ಅಂತ ಹೇಳಿದ್ರೆ ಅವ್ನು 100 ಮೀಟರ್ 80 ಮೀಟರ್ ಓಡಿರೋದು ಅವನು. ತಿರುಗಿ ಇವಾಗ 120 ಮೀಟರ್ ಕೊಟ್ಟವ್ರೆ ಓಡ್ಸಕ್ಕೆ ಅವನಿಗೆ. ಅಂದ್ರೆ ಅಬ್ನಾರ್ಮಲ್ ಅಲ್ವಾ ಇದು? ನೀವು ಗುರಿ ಕೊಟ್ಟಿರೋದೇ ಅಬ್ನಾರ್ಮಲ್.
ಮ್ಯಾಚ್ ಮಾಡೋಕ್ಕೋಸ್ಕರ ಕೊಟ್ಟಿದ್ದೀರಾ. ಅಂದ್ರೆ ಕಳೆದ ಬಾರಿನೇ 1079.67 ಕೋಟಿ ಕಲೆಕ್ಟ್ ಆಗಿರೋದು. ನೀವು ಈ ಸರಿ ಅದನ್ನ 2,25,500 ಕೋಟಿ ಕೊಟ್ಟಿದ್ದೀರಾ. ಅಂದ್ರೆ ಇದು ಮ್ಯಾಜಿಕ್ ಬಡ್ಜೆಟ್ ಅಲ್ದಿರ ಇನ್ನೇನು ಅಲ್ಲ ಅಂತ ನನಗೆ ಅನಿಸ್ತೈತೆ. ನೀವು ಟ್ಯಾಲಿ ಮಾಡೋಕ್ಕೋಸ್ಕರ ನೀವು ಈ ಥರದ ಒಂದು ವ್ಯವಸ್ಥೆಯನ್ನ ನೀವು ಮಾಡಿದ್ದೀರಾ ಅಂತ ಅನ್ಸುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.